ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಪುದೀನ ಪಲಾವ್ಗೆ ಏನೇನು ಬೇಕಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. 1 ಕಪ್ ಪುದೀನ, 1 ಈರುಳ್ಳಿ, ಬೀನ್ಸು ಮತ್ತು ಕ್ಯಾರೆಟು, ಚಕ್ಕೆ ಮತ್ತು ಪಲಾವ್ ಎಲೆ ಮತ್ತು ಕಟ್ ಮಾಡಿಟ್ಟು ಈರುಳ್ಳಿ, ರುಬ್ಲಿಕ್ಕೆ ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, 1 ತುಂಡು ಚಕ್ಕೆ ಮತ್ತು ಈರುಳ್ಳಿ, ಕೊತ್ತಂಬರಿ ಮತ್ತು ಪುದೀನ ರುಬ್ಲಿಕ್ಕೆ ಸ್ವಲ್ಪ, ಮತ್ತು ಆಯಿಲು ಮತ್ತು ಕಸೂರಿ ಮೆಂತೆ ಮತ್ತು ಗರಂ ಮಸಾಲೆ, ಅರಶಿನ ಮತ್ತು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಜಾರಲ್ಲಿ ರುಬ್ಲಿಕ್ಕೆ ಬೇಕಾದ ಪದಾರ್ಥಗಳನ್ನು ಹಾಕ್ತಿದ್ದೀನಿ. ಹಸಿಮೆಣ್ಸಿಕಾಯಿ, ಪುದೀನ ಮತ್ತು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, 1 ತುಂಡು ಚಕ್ಕೆ ಎಲ್ಲವನ್ನು ಹಾಕ್ಕೊಂಡು ರುಬ್ತಾ ಇದ್ದೀನಿ. ತರಿ ರುಬ್ಬೇಡಿ, ನೈಸಾಗಿ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ತಾ ಇದ್ದೀನಿ. ರುಬ್ಬಿರೋದು ರೆಡಿ ಆಗಿದೆ. ಒಂದು ಕುಕ್ಕರಲ್ಲಿ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಪಲಾವ್ ಎಲೆ ಮತ್ತು 2 ತುಂಡು ಚಕ್ಕೆ ಅದನ್ನು ಒಳ್ಳೆ ಪರಿಮಳ ಬರೋವರೆಗೂ ಫ್ರೈ ಮಾಡಿ, ಮತ್ತು ಕಟ್ ಮಾಡಿಟ್ಟಿರೋ 1 ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮತ್ತು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ 2 ಗ್ಲಾಸು. ಇದು ಫ್ರೈ ಆಗಿದೆ ಆನಿಯನ್ನು. ಇದಕ್ಕೆ ನಾನಿವಾಗ ಕಟ್ ಮಾಡಿಟ್ಟಿರೋ ಕ್ಯಾರೆಟು ಮತ್ತು ಬೀನ್ಸು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಎಕ್ಸ್ಟ್ರಾ ತರಕಾರಿ ಆ್ಯಡ್ ಮಾಡ್ಬೋದು. ಇದು ಪುದೀನ ಪಲಾವ್ ಪ್ಲೇನ್ ಮಾಡೋದಕ್ಕಿಂತ ನಾನು ಇಷ್ಟು ತರಕಾರಿ ಹಾಕಿದ್ದೀನಿ ಸಾಕು ಅಂತ ಇಷ್ಟು. ಮತ್ತು ಸಾಲ್ಟು ನಾನು ತರಕಾರಿ ಬೇಯುವಾಗಲೇ ಹಾಕ್ತೀನಿ, ನೀಟಾಗಿ ಫ್ರೈ ಆಗಲಿ ಅಂತ, ಉಪ್ಪೆಲ್ಲ ಚೆನ್ನಾಗಿ ಇರ್ಕೊಳ್ಳಿ ಅಂತ. ಮತ್ತು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡಿ. ತಳ ಒತ್ತುತ್ತೆ ಅಂತ ಸ್ವಲ್ಪ ಸೌಟ್ ಆಡಿಸಿ ಆಮೇಲೆ ಪುದೀನ ಎಲೆಗಳನ್ನ ಹಾಕ್ಕೊತಾ ಇದ್ದೀನಿ. ಅದು 1 ನಿಮಿಷ ಬಾಡಿಸ್ಕೊಳ್ಳಿ ಎಣ್ಣೆಗೆ. ಒಂದು ನಿಮಿಷ ಅದು ಫ್ರೈ ಆದಮೇಲೆ ನೆಕ್ಸ್ಟು ತಳ ಹಿಡೀಲಿಕ್ಕೆ ಬಿಡಬಾರ್ದು, ಸೌಟ ಆಡಿಸ್ತಾ ಇರಿ. ಮತ್ತು ಅಕ್ಕಿನ ತೊಳೆದಿಟ್ಟಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ಮತ್ತು ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳಿ. ಇದನ್ನು ಕೂಡ ಅಕ್ಕಿನ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಿ, ಯಾಕಂದರೆ ಅನ್ನ ಮೆತ್ತಗಾಗಬಾರ್ದು ಅನ್ನೋ ರೀಸನ್ನೇ ನಾನು ಒಗ್ಗರಣೆಗೆ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತೀನಿ. ಇದು ಚೆನ್ನಾಗಿ ಸೌಟಲ್ಲಿ ಆಡಿಸ್ಬಿಟ್ಟು ಆನಂತರ ಇದಕ್ಕೆ ರುಬ್ಬಿರೋ ಮಿಶ್ರಣನ ಮಿಕ್ಸ್ ಮಾಡಿಕೊಂಡು ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಪುದೀನ, 1 ತುಂಡು ಚಕ್ಕೆ ಎಲ್ಲ ಹಾಕ್ಕೊಂಡು ರುಬ್ಬಿಟ್ಟಿರೋದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿ ಚೆನ್ನಾಗಿ ಆಡಿಸಿ ಇದು ರೆಡಿ ಆಗಿದೆ. ಇವಾಗ ಇದಕ್ಕೆ ಸಿಮ್ಮಾಗೆ ಇಟ್ಕೊಂಡು 1-2 ಮಿನಿಟ್ಸ್ ಬಿಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಬೆಂದು ಇರುತ್ತೆ. ಅದಕ್ಕೆ 2 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಮೂರು ಗ್ಲಾಸ್ ನೀರು ಹಾಕ್ಬಿಟ್ಟು ಸ್ವಲ್ಪ ಕಸೂರಿ ಮೆಂತೆ ಸರ್ವ್ ಮಾಡ್ತಾಯಿದ್ದೀನಿ. ಮತ್ತು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಸಿಲ್ಸ್ ಬರಲಿಕ್ಕೆ ಬಿಡಿ. ಅಷ್ಟರೊಳಗೆ ನಾನು ಇದಕ್ಕೆ ಮೊಸರು ಬಜ್ಜಿ ರೆಡಿ ಮಾಡ್ಕೊಳೋಣ. ಮೊಸರು ಬಜ್ಜಿಗೆ ಬೇಕಾದ ಮೊಸರು ರೆಡಿ ಮಾಡಿಟ್ಟಿದ್ದೀನಿ. ಮತ್ತು 1 ಸೌತೆಕಾಯಿ ಮತ್ತು ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಸಾಲ್ಟು. ಕಟ್ ಮಾಡಿಟ್ಟು ಈರುಳ್ಳಿ ಮತ್ತು ಸೌತೆಕಾಯಿ, ಕೊತ್ತಂಬರಿನ ಮೊಸರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಾಲ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನಲ್ಲಿ ಚೆನ್ನಾಗಿ ಆಡಿಸಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಮೊಸರು ಬಜ್ಜಿ ರೆಡಿ ಆಯಿತು. ಈ ಕಡೆ ಪಲಾವ್ ಕುಕ್ಕರ್ ವಿಸಿಲ್ ಆಗಿದೆ. ಇದನ್ನು ಓಪನ್ ಮಾಡಿ
ನೋಡೋಣ ಏನಾಗಿದೆ ಇದು ಪಲಾವ್ ಅಂತ. ಪರಿಮಳ ಚೆನ್ನಾಗಿ ಬರ್ತಾ ಇದೆ, ಪುದೀನ ಫ್ಲೇವರ್ ಚೆನ್ನಾಗಿದೆ. ಇದು ಒಂದು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ. ಬೇಗ ಆಗುತ್ತೆ, ಬೆಳಗ್ಗೆ ಒಂದು 50 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನೋಡಿ, ರೆಡಿಯಾಗಿದೆ ಪುದೀನ ಪಲಾವ್. ಇವತ್ತಿನ ತಿಂಡಿ ನಮ್ಮ ಮನೆಯಲ್ಲಿ ಪುದೀನ ಪಲಾವ್. ಟೇಸ್ಟ್ ಮಾಡಿ ಹೇಳಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.